ಇನ್ನು ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳಿಂದ ದರ್ಶನ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿರುದ್ಧ ಚಿತ್ರದುರ್ಗದಲ್ಲಿ ಪ್ರತಿಭಟನೆ. ದರ್ಶನ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೂಂಡಾ ದರ್ಶನ್ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಚಿತ್ರದುರ್ಗ ಅಂತಂದ್ರೆ ರೇಣುಕಾಸ್ವಾಮಿ ಅವರ ಮೂಲ ಊರು ಬಂದು ಚಿತ್ರದುರ್ಗ. ಸೊ ತಮ್ಮೂರಿನ ಯುವಕನನ್ನ ಕಳ್ಕೊಂಡಂತಹ ನೋವು ಸಿಟ್ಟು ಅವರಲ್ಲಿದೆ. ಹಾಗಾಗಿ ಹಲವಾರು ಸಂಘಟನೆಯವರು ಈಗಾಗಲೇ ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ದರ್ಶನ್ ಒಬ್ಬ ಗೂಂಡಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಅವರ ಆಗ್ರಹ ಕೂಡ ಇದೆ. ನಿಷ್ಪಕ್ಷಪಾತವಾದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು. ಇದು ಅಲ್ಲಿ ನೆರೆದಿರತಕ್ಕಂಥ ಜನರ ಆಗ್ರಹವಾಗಿದೆ. ಇಂಥ ಗೂಂಡಾ ಸಂಸ್ಕೃತಿಗೆ ಪೊಲೀಸರು ತಿಲಾಂಜಲಿಯನ್ನು ಇಡಬೇಕು ಅಂತ ಕೆಲವು ಬ್ಯಾನರ್ ಬಂಟಿಂಗ್ಸ್ ಎಲ್ಲ ಹಿಡ್ಕೊಂಡು ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ಯಾವ್ಯಾವ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವರ ಆಗ್ರಹ ಏನು? ಖಂಡಿತವಾಗ್ಲೂ ಅರವಿಂದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಖಂಡಿಸಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳು ನೋಡಬಹುದಾಗಿದೆ. ವಿವಿಧ ಸಂಘಟನೆಗಳು ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಲ್ಲಿರುವಂತಹ ಸರ್ಕಲ್ ಅಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದರ್ಶನ್ ವಿರುದ್ಧವಾಗಿ ಪ್ರತಿಭಟನೆ ನೀಡ್ತಾ ಇರುವಂತದ್ದು. ಏನು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂತಹ ದರ್ಶನ್ ಆಗಿರೋದು ಮತ್ತೆ ಇನ್ನಿತರ 13 ಜನ ಆರೋಪಿಗಳಿಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು, ಮತ್ತೆ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೂರಾರು ಜನರು ಕೂಡ ವಿವಿಧ ಸಂಘಟನೆಗಳಿಂದಲೂ ಕೂಡ ಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮೌನ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇರೋದು. ಯಾಕಂದ್ರೆ ಒಬ್ಬ ಮೇರು ನಟ ಆಗಿರುವಂತಹ ದರ್ಶನ್ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಸಿರುವಂತದ್ದು ಇಡೀ ಸಮಾಜದ ಮತ್ತು ಕನ್ನಡ ಚಿತ್ರರಂಗಕ್ಕೆ ತಲೆ ತಗ್ಗಿಸುವಂತಹ ವಿಷಯ ಆಗಿರುವಂತದ್ದು. ಇದರಿಂದಾಗಿ ಮಾಜಿ ಶಾಸಕರಾದಂತಹ ಬಸವರಾಜನವರು ಕೂಡ ನೇತೃತ್ವವನ್ನು ಕೂಡ ವಹಿಸಿರುವಂತದ್ದು, ಮತ್ತೆ ವಿವಿಧ ಸಂಘಟನೆಯ ಮುಖಂಡರು ಕೂಡ ಭಾಗವಹಿಸಿ ಈ ದರ್ಶನ್ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವರ ಪ್ರಮುಖ ಬೇಡಿಕೆ ಅಂತ ಅಂದ್ರೆ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ವಹಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ನಿಮಗೆ ಮಾತಾಡೋದಕ್ಕೋಸ್ಕರ ಬಸವರಾಜನವರು ಸರ್, ಹೇಳಿ, ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ವಹಿಸಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹನ ಸರ್? ಹೌದು, ಈ ಪ್ರಕರಣವನ್ನ ದರ್ಶನ್ ಕಾಂಗ್ರೆಸ್ ಪ್ರಚಾರಕನಾಗಿರೋದ್ರಿಂದ ಇದನ್ನು ಹಳ್ಳ ಹಿಡಿಸುವಂತ ಅವಕಾಶಗಳು ಇದಾವೆ. ಇವತ್ತಿನ ಗೃಹ ಸಚಿವರ ಒಂದು ಹೇಳಿಕೆ ನೋಡಿದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನು ವೀಕ್ ಮಾಡುವಂತ ಅವಕಾಶಗಳಿದಾವೆ. ಅದಕ್ಕೋಸ್ಕರ ಹೆಚ್ಚಿನ ತನಿಖೆಗೆ ಸಿಬಿಐಗೆ ವಹಿಸುವಂತ ಒಂದು ಕೆಲಸವನ್ನು ಮಾಡಿದ್ರೆ, ಯಾಕೆಂದ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ ಆಗಿರೋದ್ರಿಂದ ಇದರಲ್ಲಿ ರಾಜಕೀಯ ನುಸುಳುವಂತ ಒಂದು ಅವಕಾಶ ಇರ್ತದೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇದನ್ನು ಹೆಚ್ಚಿನ ತನಿಖೆಗೆ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಒಬ್ಬ ಕನ್ನಡ ಚಿತ್ರರಂಗದ ಮೇರು ನಟ ಈ ರೀತಿಯಂತಹ ಒಂದು ಕೃತ್ಯ ನಡೆಸಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಕೆಟ್ಟ ಹೆಸರ ಸರ್ ಅಂತ. ಇಡೀ ಕನ್ನಡ ಚಿತ್ರರಂಗಕ್ಕೆ ಇದನ್ನು ಅಭಿಮಾನಿಗಳು ತಿಳ್ಕೋಬೇಕು. ಇನ್ನೊಂದು ಮುಖ ದರ್ಶನ್ ಯಾವ ರೀತಿ ಇದೆ ಅನ್ನೋದನ್ನ ಅಭಿಮಾನಿಗಳು ಇವತ್ತು ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ಕೇವಲ ಬಣ್ಣ ಹಚ್ಕೊಂಡು ನೋಡಿದ್ಕೊಳ್ಳೇನೆ ಪರದೆ ಮೇಲೆ ನೋಡಿದ್ದೇ ಮುಖ ಅಲ್ಲ, ಇದು ಇದರ ಹಿಂದೆ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಅಭಿಮಾನಿಗಳು ಅವರನ್ನು ದೂರ ಇಡುವಂತ ಕೆಲಸ ಮಾಡಬೇಕು. ಅರವಿಂದ್, ಇದು ಮಾಜಿ ಶಾಸಕರ ಮಾತಾಡಿರುವಂತದ್ದು. ಪ್ರಮುಖವಾಗಿ ನಾವು ದೃಶ್ಯಗಳನ್ನ ನೋಡಬೇಕಾಗಿದೆ. ಏನು ಹೊಳಲ್ಕೆರೆ ಸರ್ಕಲ್ ಏನಿದೆ, ಸರ್ಕಲ್ ಮಾನವ ಸರಪಳಿ ನಿರ್ಮಾಣ ಮಾಡಿ ದರ್ಶನ್ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗ್ತಾ ಇರುವಂತದ್ದು, ಮತ್ತೆ ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ವಹಿಸಬೇಕು, ಯಾಕಂದ್ರೆ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ, ಹೆಚ್ಚಿನ ತನಿಖೆಗೆ ವಹಿಸಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಪುನೀತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಸಿಬಿಐಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿ ಆಗಿರೋದ್ರಿಂದ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ. ಬಟ್ ಬೆಳಿಗ್ಗೆ ಗೃಹ ಸಚಿವರು ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಪ್ರಕರಣನೂ ಸಿಬಿಐಗೆ ವಹಿಸೋ ಅಗತ್ಯ ಇಲ್ಲ, ನಮ್ಮ ಪೊಲೀಸರು ಸಮರ್ಥರಿದ್ದಾರೆ, ಅವರೇ ವಿಚಾರಣೆಯನ್ನು ಮಾಡ್ತಾರೆ ಅಂತ. ಬಟ್ ಮುಂದೆ ಏನಾದರೂ ಬದಲಾಗಬಹುದು ಗೊತ್ತಿಲ್ಲ. ಸದ್ಯಕ್ಕಂತೂ ಆ ಥರ ಯಾವುದೇ ಆಲೋಚನೆ ಸರ್ಕಾರದ ಲೆಕ್ಕಾಚಾರದಲ್ಲಿ ಇಲ್ಲ. ಈವನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬೇಡಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ.